ಉತ್ತೇಜಿಸುವಲ್ಲಿ ಸರ್ಕಾರ ಮತ್ತು ಸಂಸ್ಥೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಭಾರತದಲ್ಲಿ ಆಯುಷ್ ಸಚಿವಾಲಯ ವಿವಿಧ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತದೆ. ಶಿಕ್ಷಣ ಸಂಸ್ಥೆಗಳು, ಲಾಭರಹಿತ ಮತ್ತು ಯೋಗ ಕೇಂದ್ರಗಳು ವಿವಿಧ ಆಚರಣೆಗಳನ್ನು ಆಯೋಜಿಸುತ್ತಿದೆ. ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಅನುಭವಿಸಲು ಯೋಗವು ಎಲ್ಲ ವಯಸ್ಸಿನವರು, ಹಿನ್ನೆಲೆಯವರನ್ನು ಪ್ರೋತ್ಸಾಹಿಸುತ್ತದೆ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಮತ್ತು ವೇಗದ ಜಗತ್ತಿನಲ್ಲಿ ಸಮತೋಲನವನ್ನು ಕಂಡುಕೊಳ್ಳುವ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ. ಯೋಗದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ, ಯಾಕಂದರೆ ಇದು ಆರೋಗ್ಯಕ್ಕೆ ಭಾಳ ಮುಖ್ಯ. ಮತ್ತು ಇದ್ರ ಬಗ್ಗೆ ಇನ್ನು ನಮ್ಮ ಎಲ್ಲ ಅನಿಲ್ ಗುರುಜಿಯವರಾಗಲಿ ಅಥವಾ ನಮ್ಮ ಸೋಮನಾಥ್ ರೆಡ್ಡಿ ಅವರು ಭಾಳ ಚೆನ್ನಾಗಿ ಮಾತಾಡಿ ತಿಳಿಸ್ತಾರೆ. ನಮ್ಮ ಯಾದಗಿರಿಯಲ್ಲಿ ಸೋಮನಾಥ್ ರೆಡ್ಡಿ ಗುರುಜಿ ಅಂತವ್ರು ಇದ್ದದ್ದು ಭಾಳ ಒಂದು ಸಂತೋಷದ ಸಂಗತಿ. ಯಾಕಂದ್ರೆ ಅವರು ನಿಸ್ವಾರ್ಥ ಭಾವನೆಯಿಂದ ದಿವಸ ಮುಂಜಾನೆ ಅವ್ರು ಯಾರು ಬರಲಿ ಬಿಡಲಿ, ಒಂದು ಸಾರಿ ಅವ್ರಿಗೆ ಮುಖ ತೋರಿಸಿದ್ರೆ ಅವ್ರ ನಂಬರ್ಗೆ 5 ಗಂಟೆಗೆ ಗಡಿಯಲ್ಲೇ ಫರಕ್ ಆಗ್ಬೋದು, ಅವ್ರ ಇದರಲ್ಲಿ ಫರಕ್ ಆಗೋದಲ್ಲ. ಪ್ರತಿಯೊಬ್ಬರಿಗೆ 5 ಗಂಟೆಗೆ ಕರೆಕ್ಟ್ ಅಲಾರಾಮ್ ಆಗ್ತದೆ. ಅದಕ್ಕೆ ಎಲ್ಲರೂ, ನಾನೊಬ್ಬವನ್ನೆಲ್ಲ ನನ್ನಿಂದ ಸ್ವಲ್ಪ ಆಗ್ಲಕತ್ತಿಲ್ಲ, ಬೇರೆಯವ್ರು ಯಾರ್ಯಾರು ಹೋಗ್ತೀರಿ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಅವ್ರಿಗೆ ಪ್ರೋತ್ಸಾಹಿಸಿದ್ರೆ